ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಮೂರ್ಖರನ್ನು ಪತ್ತೆ ಹಚ್ಚುವ 5 ಕುರುಹುಗಳು ಯಾವುದು? ಮಾತಿನಲ್ಲಿ ಕಾರ್ಯದಲ್ಲಿ ವ್ಯಕ್ತವಾಗುವ ನಾನೇ ಎಂಬ ಅಹಂಕಾರ, ಇತರರೆದುರು ಅಸಭ್ಯವಾಗಿ ಕೆಟ್ಟದಾಗಿ ಅಶ್ಲೀಲವಾಗಿ ಮಾತನಾಡುವುದು, ಅದಾ ನಾನು ಹೇಳಿದಂತೆಯೇ ನಡೆಯಬೇಕೆಂಬ ಹಠವಾದಿತನ, ಬೇರೆಯವರಿಗೆ ನೋವಾಗುವಂತೆ ಕಟು ಶಬ್ದಗಳಿಂದ ಮಾತನಾಡುವುದು, ಬೇರೆಯವರು ಹೇಳಿದ ಉಪದೇಶದ ಮಾತನ್ನು ಧಿಕ್ಕರಿಸುವುದು. ಇದು ಮೂರ್ಖರನ್ನು ಪತ್ತೆ ಹಚ್ಚುವ ಕುರುಹುಗಳು. ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ಧರ್ಮ ಪ್ರಜ್ಞೆ ಬಗ್ಗೆ ತಿಳ್ಕೊಳ್ಳೋಣ. ಭೀಷ್ಮಾಚಾರ್ಯರು ನಮ್ಮ ಭೀಷ್ಮಾಚಾರ್ಯರು ಅವರ ಧರ್ಮದ ಬಗ್ಗೆ ಯಾವ ಥರ ಏನು ಹೇಳಿದ್ರು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಬೇಕೀಗ. ಧರ್ಮ ಪ್ರಜ್ಞೆ ಅಂದರೆ ಏನು? ಧರ್ಮದಲ್ಲಿ ಅವರು ಇವಾಗ ಯಾರೇ ಆಗೋಗಲಿ, ನಾವು ಭೀಷ್ಮರ ಧರ್ಮ ಆ ಒಂದು ಪ್ರಜ್ಞೆ ಯಾರಿಗೂ ಬರಲಿಲ್ಲ. ಭೀಷ್ಮಾಚಾರ್ಯರ ಮೂಲಕ ಸಾಕ್ಷಾತ್ ಪರಮಾತ್ಮನೇ ನಮ್ಮಲ್ಲಿ ಆವಾಹನೆಯಾಗಬೇಕು. ಭೀಷ್ಮಾಚಾರ್ಯರೆಂದರೆ ತಾತ್ವಿಕವಾಗಿ ಅನುಷ್ಠಾನಗಳಲ್ಲಿ ಪ್ರಧಾನರು. ಅಂದರೆ ಪಂಚಭೂತಾತ್ಮಕವಾದ ಈ ನಮ್ಮ ಶರೀರ, ಮನಸ್ಸು, ಬುದ್ಧಿ ಮತ್ತು ಅಹಂಕಾರ ಎಂಬ ಅಷ್ಟ ವಸ್ತುಗಳಲ್ಲಿ ಪ್ರಧಾನವಾದ ಅಹಂಕಾರ ಎಂಬುದೇ ಭೀಷ್ಮಾಚಾರ್ಯ ಉಳಿದ 7 ಜನ ಜ್ಞಾನದ ನಂತರದಲ್ಲಿ ಜ್ಞಾನೋದಯ ಕಾಲದಲ್ಲಿ ಮರಣವನ್ನು ಒಪ್ಪುವುದು ಅಂಥ ಅಹಂಕಾರಕ್ಕೂ ಆಶ್ರಯಭೂತವಾಗಿರಬೇಕು. ಪ್ರಜ್ಞಾಸ್ವರೂಪವಾದ ಭಗವಂತನ ಪ್ರಜ್ಞೆಯಲ್ಲೇ ನಡೆಯಬೇಕು. ಹಾಗೆ ನಡೆಯದೇ ಇದ್ದಲ್ಲಿ ನಮ್ಮ ಜೀವನದ ಉತ್ತರಾಯಣ ಕಾಲದಲ್ಲಿ ಶರಪಂಚವೇ ಗತಿ ಎಂಬ ತತ್ವ ಅನೇಕರು ಚುಚ್ಚು ಮಾತುಗಳನ್ನು ಆಡುತ್ತಿರುತ್ತಾರೆ. ನಾನಾ ರೀತಿಯ ಪರೀಕ್ಷೆಯ ನೆಪದಲ್ಲಿ ಆಸ್ಪತ್ರೆಗಳಲ್ಲಿ ಚುತ್ತಿರುತ್ತಾರೆ. ಪ್ರತಿದಿನ ನಾವೇ ಚುಚ್ಚಿಕೊಳ್ಳುತ್ತಿರಬೇಕು. ದೈವಿಕವಾಗಿ, ಮಾನಸಿಕವಾಗಿ ಹಾಗೂ ಬೌದ್ಧಿಕವಾಗಿ ಕ್ಷೀಣಿಸುತ್ತಿರುತ್ತೇವೆ. ಇಂಥದ್ದನ್ನೆಲ್ಲ ಕಳೆದು ಅನಾಯಾಸೇನ ಮರಣಂ ಎಂಬುದು ಪ್ರಾಪ್ತಿಯಾಗಬೇಕೆನ್ನುವುದಾದರೆ ಜೀವನದಲ್ಲೂ ವಿನಾ ದೈನ್ಯೇನ ಜೀವನಂ ಎಂಬಂತೆ ದೀನರಾಗಿ ಬಾಳದೆ ದಾನಿಗಳಾಗಿ ಬಾಳಬೇಕಾದರೆ ಭಗವಂತ ಪ್ರಜ್ಞಾದಾಯಕನಾದ ಶ್ರೀ ವಿಷ್ಣು ಸಹಸ್ರನಾಮದಲ್ಲಿ ಪ್ರತಿಪಾದಿಸುವ ಗುಣದ ನಿತ್ಯಾನುಷ್ಠಾನ ಅತ್ಯವಶ್ಯಕ. ಗೊತ್ತಾಯ್ತಾ? ನಾವು ಯಾವಾಗಲೂ ಅದನ್ನು ತಿಳ್ಕೊಂಡಾಗ ಮಾತ್ರ ನಾವು ಧರ್ಮ ಪ್ರಜ್ಞೆಯಿಂದ ಇರ್ಬೋದು. ಇಲ್ಲ ಅಂದರೆ ಇರೋಕ್ಕಾಗಲ್ಲ. ನಾವು ದಿನ ಸುಳ್ಳು ಹೇಳೋದು, ಮೋಸ ಮಾಡೋದು, ಯಾಕೆ ದಗಲಬಾಚಿ ಮಾಡೋದು ಮಾಡಬಾರ್ದು. ಏನೇ ಆದರೂ ಸುಳ್ಳನ್ನು ನಮ್ಮ ಒಂದು ಪ್ರತಿಷ್ಠೆಗೆ, ನಮ್ಮ ಉಳಿವಿಗೆ ಸುಳ್ಳು ಹೇಳಿ ಬದುಕಬಾರ್ದು. ನಾವು ಯಾವಾಗಲೂ ದಿಟ ಹೇಳಿ ಬದುಕಬೇಕು ಅಂತ ಭೀಷ್ಮಾಚಾರ್ಯರು ಹೇಳ್ಕೊಟ್ಟಿದ್ದಾರೆ. ಈಗ ನಾವು ದಿನಪಂಚಾಂಗದ ಬಗ್ಗೆ ತಿಳ್ಕೊಳ್ಳೋಣ. ದಿನಾಂಕ 20/11/2025 ಗುರುವಾರ, ಶ್ರೀ ವಿಶ್ವಾವಸು ನಾಮ ಸಂವತ್ಸರ, ದಕ್ಷಿಣಾಯನ, ಶರದ್ ಋತು, ಕಾರ್ತೀಕ ಮಾಸ, ಕೃಷ್ಣ ಪಕ್ಷ, ತಿಥಿ ಅಮಾವಾಸ್ಯೆ, ಹಗಲು 10:17 ಕೃಷ್ಣ ಪಕ್ಷ, ನಕ್ಷತ್ರ ವಿಶಾಖ, ಹಗಲು 10ರಿಂದ 8 ನಿಮಿಷ, ಮಳೆ ಅನುರಾಧ 1ನೇ ಪಾದ, ರಾಹುಕಾಲ 1:36ರಿಂದ 3 ಗಂಟೆ 2 ನಿಮಿಷ, ಗುಳಿಕ ಕಾಲ 9:16ರಿಂದ 10:43, ಯಮಂಡ ಕಾಲ 6:23ರಿಂದ 7:50. ಇವತ್ತು ಯಾರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ. ದೇವರು ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗುಂಪುಗಳಿಗೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು.